ಬಂಧುಗಳೇ, ನಾನು ಗಂಗಾಧರ್ ಕರೀಕೆರೆ, ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ. ಈ ಹಳ್ಳಿಗೇನಾಯಿತು? ಈ ಅಳಿಲು ಏನು ರಾಮ ಸೇತುವೆ ನಿರ್ಮಾಣ ಸಂದರ್ಭದಲ್ಲಿ ನನ್ನದು ಅಳಿಲು ಸೇವೆ ಇರಲಿ ಎಂದು ಮೈಯನ್ನು ಒದ್ದೆ ಮಾಡಿಕೊಂಡು ಮರಳಿನಲ್ಲಿ ಏನು ಹೊರಳಾಡಿ ಆ ಮರಳನ್ನು ತೆಗೆದುಕೊಂಡು ಹೋಗಿ ಸೇತುವೆಯ ಕಟ್ಟುವ ಕಾರ್ಯದಡಿಯಲ್ಲಿ ಚಿಮ್ಮಿಸ್ತಾ ಇತ್ತಂತೆ. ಅಂತಹ ಒಂದು ಅಳಿಲು ಇವಾಗ ಯಾಕೋ ಜೂಗುರಿಸ್ಕೊಂಡು ಒಂದು ಸ್ವಲ್ಪ ಕಷ್ಟದ ಸಂದರ್ಭದಲ್ಲಿ ಕುಳಿತಿದೆ. ಪಾಪ ಏನಾಯಿತು ಅಂತ ಗೊತ್ತಿಲ್ಲ. ಓಡೋಯ್ತು. ಯಾಕೆ ಬಿಸಿಲು ಕಾಯಿಸ್ತಾ ಇತ್ತೋ ಏನೋ ಅದಂತೂ ನನಗೆ ಅರ್ಥ ಆಗಲಿಲ್ಲ. ಒಟ್ಟಾರೆ ಗಿಡ ಮರ ಪ್ರಾಣಿ ಪಕ್ಷಿಗಳು ನಿಜವಾಗಲೂ ರೈತರ ಜೀವನಾಡಿ. ಹಾಗೆಯೇ ರಾಮಾಯಣದಲ್ಲಿ ಕೂಡ ಪ್ರಾಣಿ ಪಕ್ಷಿಗಳ ವಿಚಾರಗಳು ಬಂದಿವೆ. ಇದು ನೋಡಿ, ನಮ್ಮ ಬಾಳೆಯ ತೋಟದಲ್ಲಿ ಒಂದು 35 ಕಾಫಿ ಗಿಡಗಳನ್ನು ಕೂಡ ನೆಟ್ಟಿದ್ದೇವೆ. ನೋಡಿ, ಕಾಫಿ ಗಿಡ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ, ಈ ಕಡೆ ಒಂದು ಮಗ್ಗಾಗಿದೆ. ನೋಡಿ, ಇದು ಕಾಫಿ ಗಿಡ, ಇದು ಕಾಫಿ ಗಿಡನೇ. ಇದು ಕಾಫಿ ಗಿಡ. ನಿಮಗೆ ಏಲಕ್ಕಿ ಗಿಡ ತೋರಿಸ್ಬೇಕಂದ್ರೆ ಏಲಕ್ಕಿ ಗಿಡ ನೋಡಿ, ಇದು ಏಲಕ್ಕಿ. ಇಲ್ಲೂ ಒಂದು ಏಲಕ್ಕಿ ಇದೆ. ಇದು ಈ 16 ಕುಂಟೆ ಜಮೀನನ್ನು ಸಹಜ ಕೃಷಿಗೆ ನಾವು ಬಿಟ್ಟಿದ್ದೀವಿ. ನೋಡಿ, ಇದು ಕೂಡ ಏಲಕ್ಕಿ. ಬೇಕಾದಷ್ಟು ಕಳೆ ಬೆಳೆದಿದೆ. ಹಾಗೆ ತನ್ನಷ್ಟಕ್ಕೆ ತಾನೇ ನಿಯಂತ್ರಣನೂ ಕಾಣ್ತಾ ಇದೆ. ಬಿದ್ದ ಎಲೆ, ತೆಂಗಿನ ಗರಿ ಎಲ್ಲವೂ ಕೂಡ ನೋಡಿ ಹೀಗೆ ಕರಗಿ ತಾನಾಗಿ ಕರಗಿ ಗೊಬ್ಬರ ಆಗುವಂತಹ ಪರಿಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಅದೇ ನಿಜವಾದ ಸಹಜ ಕೃಷಿಯ ವಿಚಾರವೇ ಹಾಗೆ. ಹೇಗೆ ನಾವು ಕಾಡು ತಾನಾಗಿ ಬೆಳೀತೋ, ಕಾಡನ್ನು ಯಾರೂ ಬೆಳೆಸಲಿಲ್ಲ, ತಾನಾಗಿ ಬೆಳೀತು. ಹಾಗೆ ಸಹಜ ಕೃಷಿಯ ತೋಟಗಳು ಹಾಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಹೇಗಿದೆ ಏಲಕ್ಕಿ. ಕೇವಲ ಒಂದು ವರ್ಷದ ಹಿಂದೆ ಈ ಏಲಕ್ಕಿನ ನಾಟಿ ಮಾಡಿದ್ದು. ಈಗಾಗಲೇ ಪೊದೆಯಾಗಿ ಹೊಡೆದಿದೆ. ಬಹುಶಃ ಅವ್ರು ಹೇಳಿದ ಪ್ರಕಾರ ಇನ್ನು 1.5 ವರ್ಷ, ಇನ್ನು ಅರ್ಧ ತಿಂಗಳು, 6 ತಿಂಗಳಲ್ಲಿ ನಮಗೆ ಫಸಲು ಪ್ರಾರಂಭ ಆಗಬಹುದು ಅಂತ ತಿಳಿಸಿದ್ದಾರೆ. ನೋಡೋಣ. ಚೆನ್ನಾಗಿ ಬಂದಿದೆ ಏಲಕ್ಕಿ. ಯಾವುದೇ ವಿಶೇಷ ಆರೈಕೆ ಇಲ್ಲದೆ ಸಾಧಾರಣವಾದ ಗೊಬ್ಬರವನ್ನು ಹಾಕಿ ಈ ಒಂದು ಗಿಡಗಳನ್ನು ನಾವು ಬೆಳೆಸಿದ್ದೇವೆ. ನೋಡಿ ಹೀಗೆ ಬಿದ್ದಿದೆ. ಕೆಲವೊಮ್ಮೆ ಬಾಳೆ ಗಿಡದ ಮೇಲೆ ಕೂಡ ಗರಿಗಳು ಬೀಳ್ತವೆ, ತೆಗೆದು ಹಾಕೋದು ಅಷ್ಟೇ. ನೋಡಿ, ಬಾಳೆಯ ಗಿಡ, ಏಲಕ್ಕಿ ಬಾಳೆ ಗಿಡ ಕೂಡ ನಾವು ಮರಿಗಳನ್ನು ಕಡ್ದು ಹಾಕಿ ಅದೆಲ್ಲ ಮಾಡೋದಿಲ್ಲ. ಗುಂಪು ಬಾಳೆಯನ್ನಾಗಿ ಅದನ್ನು ಮಾಡಿದ್ದೇವೆ. ನೋಡಿ, ಎಷ್ಟೇ ಮರಿ ಹೊಡಿಲಿ ಅದನ್ನು ಏನು ಕತ್ತರಿಸೋದಿಲ್ಲ. ಆದಷ್ಟು ಸಹಜ ಸ್ಥಿತಿಯಲ್ಲಿ ಅವುಗಳನ್ನು ಬಿಟ್ಟಿದ್ದೇವೆ. ಗರಿಯನ್ನು ಕೂಡ ನೋಡಿ, ಈ ಗರಿಯನ್ನು ಕೂಡ ನಾನು ತೆಗೆದಿಲ್ಲ. ಬೇಸಿಗೆಯಲ್ಲಿ ನಿಜವಾಗ್ಲೂ ಅದು ಕಾಂಡಕ್ಕೆ ಈ ರೀತಿಯಲ್ಲಿ ಕಾಂಡಕ್ಕೆ ನೆರಳಾಗುವಂಥ ವಿಚಾರ. ಬಾಳೆ ಹೆಚ್ಚಿನ ನೀರನ್ನು ಬೇಡುತ್ತೆ. ನೀರು ಹೆಚ್ಚು ಹಾವಿ ಆಗಬಾರ್ದು ಅಂತಂದರೆ ನಾವು ಈ ರೀತಿ ಕಾಂಡದಲ್ಲಿ ನೋಡಿ, ಹಾಗೆ ಕಾಂಡದಲ್ಲಿ ಆ ಗರಿಗಳು ಹಾಗೆ ಬಿಟ್ಟರೆ ಖಂಡಿತವಾಗಿಯೂ ಆ ಒಂದು ನೀರಿನ ಲಭ್ಯತೆ ಹೆಚ್ಚಾಗುತ್ತೆ ಮತ್ತು ಒಣಗುವಿಕೆ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಅದನ್ನು ಬಿಟ್ಟಿದ್ದೀವಿ. ನೋಡಿ, ಮತ್ತೊಂದು ಮೊಳಕೆ ಒಡೆದಿದೆ. ಇನ್ನು ಈ ತೋಟದಲ್ಲಿ ಬಾಳೆ ಬಿಟ್ಟಿಲ್ಲ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಇಲ್ಲಿ ಗೊನೆ ಆಗಬಹುದು. ಮಧ್ಯದಲ್ಲಿ ಅಡಿಕೆ ಗಿಡಗಳನ್ನು, ಬಾರ್ಡ್ರಿಗೆಲ್ಲ ಅಡಿಕೆ ಗಿಡಗಳನ್ನು ಹಾಕಿದ್ದೇವೆ. ನೋಡಿ, ಅಡಿಕೆ ಗಿಡಗಳು ಕಾಣಿಸ್ತಾ ಇದೆ. ನೋಡಿ ಹೀಗೆ ಇಲ್ಲಿ ಒಟ್ಟಾರೆ ಸಹಜ ಕೃಷಿಯಿಂದ ಬೇಸಾಯ ಮಾಡುವುದು ಒಂದು ರೀತಿಯ ಏನಂತಾರೆ, ಆರ್ಥಿಕವಾಗಿ ರೈತ ಸದೃಢವಾಗ್ತಾನೆ. ಯಾಕೆಂದರೆ ಬೇಸಾಯ ಮನೆ ಮಕ್ಕಳೆಲ್ಲ ಸಹಾಯ ಅಂತ ಹೇಳ್ತಾರೆ, ಒಂದು ಗಾದೆ ಇದೆ. ಸೊ ಆ ರೀತಿ ಆಗೋದಕ್ಕಿಂತ ನೋಡಿ, ಇಲ್ಲಿ ನಿಂಬೆ ಗಿಡಗಳನ್ನು, ಇಲ್ಲಿ ಯಾವುದೋ ಹಣ್ಣಿನ ಗಿಡ,
ಇದು ನಿಂಬೆ ಗಿಡಗಳನ್ನು ಕೂಡ ಒಂದು 15 ನಿಂಬೆ ಗಿಡಗಳನ್ನು ಕೂಡ ಇಲ್ಲಿ ಹಾಕಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೇವಲ 7 ತಿಂಗಳು 8 ತಿಂಗಳು ಅಷ್ಟೇ ಇದಕ್ಕಾಗಿದೆ. ಭಾಳ ಚೆನ್ನಾಗಿ ನಿಂಬೆ ಗಿಡ ಬಂದಿದೆ. ಇದನ್ನು ಕತ್ತರಿಸ್ಬೇಕಂತೆ, ತಕ್ಷಣವೇ ಕತ್ತರಿಸುವಂಥ ವ್ಯವಸ್ಥೆ ಮಾಡಲಾಗುವುದು. ನೋಡಿ ಇದು ಗಿಡ, ನಿಂಬೆ ಗಿಡ. ಬಹುಶಃ ಅದು ಕೂಡ ಇನ್ನು 1 ವರ್ಷದಲ್ಲಿ ಫಸಲು ಕೊಡೋ ರೀತಿ ಆಗುತ್ತೆ. ಮಧ್ಯದಲ್ಲಿ ನೋಡಿ ತೀರ್ಥಹಳ್ಳಿ ಅಡಿಕೆಗಳನ್ನು ಪುಟಾಣಿ ಗಿಡಗಳು ತಂದು ನೆಟ್ಟಿದ್ದೆ, ಅವು ಕೂಡ ಚೆನ್ನಾಗಿ ಬಂದಿದ್ದಾವೆ. ತೀರ್ಥಹಳ್ಳಿ ಅಡಿಕೆ ಬಂಧುಗಳೇ, ಕೃಷಿಯಲ್ಲಿ